ನಮಸ್ಕಾರ. ಡಿಕೆಶಿ 2.0 ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಅಂತೂ ಇಂತೂ ಆಯಿತು. ಲೋಕಭವನದಲ್ಲಿ 19 ಮಂದಿ ನೂತನ ಮಂತ್ರಿಗಳು ಪದಗ್ರಹಣವನ್ನು ಮಾಡಿದರು. ಲೋಕಭವನದಲ್ಲಿ ನಡೆದ ಈ ಪದಗ್ರಹಣ ಸಮಾರಂಭದಲ್ಲಿ ಪ್ರಮಾಣವಚನ ಬೋಧಿಸಿದರು ರಾಜ್ಯಪಾಲ ಗೆಹ್ಲೋಟ್ ಅವರು. ಸೊ ಹಾಗಾದರೆ ಅಂತೂ ಕೊನೆಗೂ ಕೂಡ ಸಂಪುಟ 2ನೇ ಹಂತದ ವಿಸ್ತರಣೆ ಯಾವಾಗ ಅನ್ನುವಂಥ ಕುತೂಹಲಕ್ಕೆ ತೆರೆ ಬಿತ್ತು. ಆದರೆ ಮುಂದೆ ವಾಟ್ ನೆಕ್ಸ್ಟ್? ಸಚಿವ ಸ್ಥಾನಾಕಾಂಕ್ಷಿಗಳು ಹಲವಾರು ಮಂದಿ ಇದ್ದರು. ಆದರೆ ಕೆಲ ಹಿರಿಯರಿಗೆ ಕೋಕ್ ಕೊಡಲಾಯಿತು. ಮುಂದೆ ಡಿ ಕೆ ಶಿವಕುಮಾರ್ಗೆ ಎದುರಾಗುವಂತಹ ಸವಾಲುಗಳೇನು, ಮತ್ತು ಕೆಲ ಹಿರಿಯರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಕಾರಣ ಏನು, ಇದೆಲ್ಲದರ ಕುರಿತು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಡಿಕೆಶಿ 2.0. ಅಂತೂ ಇಂತೂ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆ ಅಂತೂ ಮುಗಿತು. ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ನಡೆದಂತಹ ಸಮಾರಂಭ, ಇದರ ನಡುವೆ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು ಸಿದ್ದರಾಮಯ್ಯ ಅವರ ನಡೆ. ಈ ಎಲ್ಲ ಬೆಳವಣಿಗೆ ನಡುವೆ ಕುತೂಹಲ ಕಡೆ ಮಾಡಿಕೊಟ್ಟಿದ್ದು ಒಂದಷ್ಟು ಗೊಂದಲಗಳು ಇತ್ತ ಅನ್ನುವಂಥದ್ದು. ಯಾಕೆಂದರೆ ಮಂಕಾಳ ವೈದ್ಯ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆ ನಂತರದಲ್ಲಿ ಅದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನುವಂಥದ್ದು ಹೈಕಮಾಂಡ್ನಿಂದ ಬಂದಂಥ ಒಂದು ಮಾಹಿತಿ. ಅಂದರೆ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಿನ ಬದಲಾಗಿ ಮಂಕಾಳ ವೈದ್ಯ ಅಂತ ಬಂದಿತ್ತು ಅನ್ನುವಂಥದ್ದು. ಸೊ ಇದನ್ನು ಹೊರತುಪಡಿಸಿದರೆ ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರು ಪದಗ್ರಹಣವನ್ನು ಮಾಡಿದರು. ಇದೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸಂಪುಟ ವಿಸ್ತರಣೆಯನ್ನು ಆಯಿತು, ಅದರ ಮುಂದಿರುವಂಥ ಸವಾಲುಗಳಂತೂ ಬಹು ದೊಡ್ಡದು. ಆದರೆ ಸಿದ್ದರಾಮಯ್ಯನವರು ಈ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ, ಸಚಿವರಾಗಿ ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲಿ ದೂರವೇ ಉಳಿದಿದ್ದು ಯಾಕೆ? ಈ ಕುತೂಹಲ ಅಂತೂ ಇದೆ. ಬೇಸರ ವ್ಯಕ್ತಪಡಿಸಿದ್ರ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಜಮೀರ್ಗೆ ಮಂತ್ರಿಗಿರಿ ಕೊಟ್ಟಿದ್ದಕ್ಕೆ ಸಿದ್ದು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು. ಕೊನೆ ಕ್ಷಣದಲ್ಲಿ ಜಮೀರ್ಗೆ ಮಂತ್ರಿಗಿರಿ ಸಿಕ್ಕಿದ್ದು. ತಮ್ಮ ಅತ್ಯಾಪ್ತರಿಗೆ ಸಚಿವ ಸ್ಥಾನ ನೀಡದಿದ್ದಕ್ಕೆ ಬೇಸರನ. ನೂತನ ಸಚಿವರ ಸಮಾರಂಭದಿಂದ ದೂರವೇ ಉಳಿದಿದ್ದು ಯಾಕೆ ಸಿದ್ದರಾಮಯ್ಯನವರು? ಈ ಕುತೂಹಲ ಕೂಡ ಇರುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಜಮೀರ್ಗೆ ಮಂತ್ರಿಗಿರಿ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡ್ರ. ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ನಡೆದಂತಹ ಸಮಾರಂಭ, ಸಿದ್ದರಾಮಯ್ಯನವರು ಅಲ್ಲಿ ಇರಬೇಕಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುವಂತೆ ಮಾಡುತ್ತೆ. ಸಿದ್ದರಾಮಯ್ಯನವರು ನೂತನ ಸಚಿವರ ಪದಗ್ರಹಣ ಸಂದರ್ಭದಲ್ಲಿ ಇರಬೇಕಾಗಿತ್ತು ಅಂತ. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬೇಸರವನ್ನು ಹೊರಹಾಕಿದ್ರ. ಜಮೀರ್ಗೆ ಮಂತ್ರಿಗಿರಿ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡ್ರ. ಕೊನೆ ಕ್ಷಣದಲ್ಲಿ ಜಮೀರ್ಗೆ ಮಂತ್ರಿಗಿರಿಗೆ ಕೊಟ್ಟಿದ್ದಕ್ಕೋಸ್ಕರ ಅವರೇನಾದರೂ ಮುನ್ಸ್ಕೊಂಡ್ರ. ತಮ್ಮ ಅತ್ಯಾಪ್ತರಿಗೆ ಸಚಿವ ಸ್ಥಾನ ನೀಡದೇ ಇದ್ದುದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬೇಸರಕ್ಕೆ ಕಾರಣ ಆಗೋಯ್ತಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದರಲ್ಲೂ ಬಹುಮುಖ್ಯವಾಗಿ ಕೆಲವೊಂದು ಸೀನಿಯರ್ ಲೀಡರ್ಗಳಿದ್ರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರು. ಕೆಲವರಿಗೆ ಮಿಸ್ ಆಗಿದೆ, ಹಿರಿಯರಿಗೆ. ಸೊ ಅವ್ರಿಗೆ ಮಿಸ್ ಆಗಿದ್ದಕ್ಕೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಕಾಂಗ್ರೆಸ್ ವಕ್ತಾರರಾದ ಚಾಂದ್ ಪಾಷಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೆಯೇ ಬಿಜೆಪಿ ವಕ್ತಾರರಾದ ನಾಗರಾಜ್ ನಾಯ್ಕ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಚರ್ಚೆಗೆ ಸ್ವಾಗತ. ಇನ್ನು ತಿಮ್ಮೇಗೌಡರು JDS ವಕ್ತಾರರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಚರ್ಚೆಗೆ ಸ್ವಾಗತ. ಚಾಂದ್ ಪಾಷಾ ಅವರೇ, ಬಹುಶಃ ಇವತ್ತಿನ ಸಚಿವ ಸಂಪುಟ ವಿಸ್ತರಣೆ ಅಂತೂ DK ಸಂಪುಟ ಸಂಪೂರ್ಣ ಸಮತೋಲನದಿಂದ ಕೂಡಿದಂಥ ಒಂದು ಸಂಪುಟ ಅಂತ ಹೇಳಬಹುದಾ? ಜಾತಿವಾರು, ಪ್ರಾದೇಶಿಕತೆಗೆ ಅನುಗುಣವಾಗಿ ಜಿಲ್ಲಾವಾರು ಎಲ್ಲ ವರ್ಗದವ್ರಿಗೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು, ಅಂದರೆ ಸಂಪುಟದಲ್ಲಿ ಆದ್ಯತೆ ಕೊಡಬೇಕು, ಮತ್ತು ದೂರದೃಷ್ಟಿ ಮುಂಬರುವಂಥ ಚುನಾವಣೆಗಳನ್ನು ಕೂಡ ಮುಂದಿಟ್ಕೊಂಡು ಆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿದಂಥ ಸಮತೋಲಿತವಾದಂಥ ಸಂಪುಟ ವಿಸ್ತರಣೆನ ಇದು. ಫಸ್ಟ್ ರಿಯಾಕ್ಷನ್ ತಮ್ಮದು. ಖಂಡಿತ ಇಷ್ಟು ವಿಳಂಬ ಆಗೋದಕ್ಕೆ ಇದೇ ಕಾರಣ. ಜಿಲ್ಲಾವಾರು ಮತ್ತು ಜಾತಿ ಸಮೀಕರಣ ಕೂಡ ಇಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಕೆಲವೊಂದು ಜಿಲ್ಲೆಗಳಿಗೆ ನಾವು ಮುಂಚೆ ಕೊಟ್ಟಿದ್ವಿ, ಈ ಸಾರಿ ಕೊಟ್ಟಿಲ್ಲ. ಇದೆಲ್ಲ ಕೆಲವು ಕಡೆ ಏನಾಗುತ್ತೆ, ಅಲ್ಲಿ ಬಿಟ್ಟು ಎಲ್ಲಿ ಕೊಟ್ಟಿಲ್ವೋ ಅಲ್ಲಿ ಕೊಡುವಂಥ ಸಂದರ್ಭಗಳು ಬಂತು. ಹಾಗಾಗಿ ಇವೆಲ್ಲ ಕಾರಣಗಳಿಂದ ಸಂಪುಟ ಲೇಟ್ ಆಯಿತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ದೂರದೃಷ್ಟಿ. ನೀವು ಹೇಳಿದ್ದು ಸತ್ಯ. 2028 ಚುನಾವಣೆಗೆ
ಒಂದು ದೂರದೃಷ್ಟಿ ಇಟ್ಕೊಂಡು ಈ ಒಂದು ಹಿರಿಯರ ಮತ್ತು ಕಿರಿಯರ ಸಮ್ಮಿಲನ ಅಂತ ಹೇಳ್ಬೋದು ಈ ಒಂದು ಸಂಪುಟವನ್ನು ಮಾಡಿದ್ದಾರೆ. ಕೆಲವರಿಗೆ ನಾನಾಗಿಲ್ಲ ನೀನಾಗಿಲ್ಲ ಅನ್ನೋ ಬೇಸರ ಇದೆ. ಅದು ಸಹಜವಾಗಿ ಎಲ್ಲ ಪಕ್ಷಗಳಲ್ಲೂ ಮಂತ್ರಿಮಂಡಲವನ್ನು ಮಾಡಿದಾಗ ಈ ಬೇಸರ ಕಾಡೋದಂತೂ ಸಹಜ. ಕೆಲವ್ರಿಗೆ ಅನ್ಯಾಯನೂ ಆಗುತ್ತೆ, ಅದು ಸಾರ್ವಜನಿಕವಾಗಿ ಅಭಿಪ್ರಾಯಗಳೂ ಬರ್ತವೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಒಂದು ಮನೆ ಅಂದ ಮೇಲೆ ಎಲ್ಲವೂ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು. ನಮ್ಮ ಹಿರಿಯರು ಏನಿದ್ರು ಹೈಕಮಾಂಡಲ್ಲಿ ಅವರು ಭಾಳ ಯೋಚನೆ ಮಾಡಿ ಎಲ್ಲ ನಮ್ಮ ನಾಯಕರುಗಳ ಹತ್ರ ಚರ್ಚೆ ಮಾಡಿ ಇವತ್ತು ಅದೇನೋ ಒಂದು ಸಂಪುಟ ವಿಳಂಬ ಆಗಿತ್ತು ಅದನ್ನು ಮಾಡಿದ್ದಾರೆ. ಅದನ್ನು ನನ್ನ ಸ್ವಾಗತಾರ್ಹ. ಹಾಗಾಗಿ ನಾವೊಂದು ಉತ್ತಮವಾದ ತಂಡದೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಮುಂದಕ್ಕೆ ಸಾಗ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾಗರಾಜ್ ನಾಯಕ್ ಅವರೇ, ಸಂಪುಟ ರಚನೆ ಅಥವಾ ವಿಸ್ತರಣೆ ಅಂತಂದಾಗ ಜೇನುಗುಡಿ ಕೈ ಹಾಕಿದಂತೆ, ಬಹುಶಃ ಡಿ ಕೆ ಶಿವಕುಮಾರ್ ಅವರು ಜೇನುಗುಡಿ ಕೈ ಹಾಕಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಒಂದು ಸಮತೋಲಿತವಾದಂಥ ಎಲ್ಲರನ್ನೂ ಸಮಾಧಾನಗೊಳಿಸುವಂಥ ಒಂದು ನಿಟ್ಟಿನಲ್ಲಿ ಅವರು ಒಂದು ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಜೇನುಗೂಡಿಗೆ ಕೈ ಹಾಕಿ ಒಂದು ವೇಳೆ ಜೇನು ಹೊಡೆದ್ರೆ ತಪ್ಪಿಸ್ಕೊಳ್ಬೋದು. ಇದು ಹಾಗಲ್ಲ, ಇವರು ಮೊಸಳೆ ಬಾಯಿಗೆ ಕೈ ಹಾಕಿದ್ದಾರೆ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿ ಅವರ ನಡುವಿರುವಂಥ ಏನು ಕಂದಕ ಇದೆಯಲ್ಲ, ಈಗ ನೀವಾಗಲೇ ಹೇಳಿದ್ರಿ ಯಾವ ರೈಟ್ಲಿ ಸೈಡು, ಸಿದ್ದರಾಮಯ್ಯನವರು ಇವತ್ತು ಪದಗ್ರಹಣ ಸಮಾರಂಭದಲ್ಲಿ, ಮಂತ್ರಿಗಿರಿಯ ಏನು ಪದಗ್ರಹಣ ಸಮಾರಂಭದಲ್ಲಿ ಇರದೇ ಇರತಕ್ಕಂಥದ್ದು, ಪ್ರಮಾಣ ವಚನ ಸಮಾರಂಭದಲ್ಲಿ ಇರದೇ ಇರತಕ್ಕಂಥದ್ದು, ಇವುಗಳನ್ನೆಲ್ಲ ನೋಡಿದಾಗ ಭಾರತೀಯ ಜನತಾ ಪಕ್ಷ ಒಂದು ವಿರೋಧ ಪಕ್ಷವಾಗಿ ನಾವು ಟೀಕಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಆ ರೀತಿಯ ಆಹಾಕಾರ, ಆ ರೀತಿಯ ಧಗಧಗೆ ಅನ್ನುವುದು ಭುಗಿಲೆದ್ದು ಬಿಟ್ಟಿದೆ ಅನ್ನೋದನ್ನು ನೀವು ಕಾಣ್ಬೋದು. ಈಗ ಬಹಳ ಸೂಕ್ಷ್ಮದಲ್ಲಿ ಮುಗಿಸ್ಬಿಡ್ತೀನಿ, ಬೇಗ ಮುಗಿಸ್ಬಿಡ್ತೀನಿ. ಅಲ್ಲ, ನೀವು ಒಂದು ಮಾತು ಹೇಳಿದ್ರಿ ಮೊಸಳೆ ಬಾಯಿಗೆ ಅಂತ. ಯಾರು ಮೊಸಳೆ ಯಾರು ಅಂತ? ಅಲ್ಲ, ಮೊಸಳೆ ಯಾರು ಅಂತ ಹೇಳಿ ಕಾಂಗ್ರೆಸ್ನವರು ಹೇಳಬೇಕು. ಮೊಸಳೆ ಯಾರು ಅಂತ ಹೇಳಿ ಈ ಮಾತಿನ ಸಾರಾಂಶದಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಈಗ ನೋಡಿ, ನಾಗೇಂದ್ರ ಅಂತ ಹೇಳುವವರು ವಾಲ್ಮೀಕಿ ಹಗರಣದಲ್ಲಿ ಇದ್ದಂಥವ್ರು. ಅವ್ರ ಮೇಲೆ ಈಗಾಗಲೇ CBI ಚಾರ್ಜ್ ಶೀಟ್ ಸಹಿತ ಹಾಕಿದೆ. ಅವರೊಬ್ಬರು ಪರಿಗಣಿಸಲ್ಪಟ್ಟಂಥ ಒಬ್ಬ ಆರೋಪಿ. ಸುಮಾರು 182 ಕೋಟಿ ರೂಪಾಯಿ ST ಸಮುದಾಯಕ್ಕೆ ಮೀಸಲಾಗಿರುವಂಥ ಹಣವನ್ನು ದುರ್ಬಳಕೆ ಮಾಡಿ, ಅವ್ಯವಹಾರ ಮಾಡಿ, ಅದರಲ್ಲಿ ಸಿಕ್ಕಾಕೊಂಡಿರುವಂಥ ಒಂದು ವ್ಯಕ್ತಿಗೆ ಕರೆದು ಬಿಟ್ಟು ಮಂತ್ರಿಗಿರಿ ಕೊಡ್ತೀರಿ ಅಂತ ಹೇಳಿದ್ರೆ, ಸ್ವಾಮಿ ಪ್ರಾಮಾಣಿಕತೆ ಹಾಗೆ ಹೀಗೆ ಅಂತ ಭಾಷಣ ಬಿಗಿಯುವಂಥ ನಿಮಗೆ ನಾಗೇಂದ್ರರವರಿಗೆ ಮಂತ್ರಿಗಿರಿ ಕೊಟ್ಟು HK ಪಾಟೀಲ್ ಅವರನ್ನ ದೂರ ಮಾಡಬೇಕಿದ್ರೆ ಎಲ್ಲೋ ಒಂದು ಕಡೆಗೆ ಹಿಂಸೆ ಆಗುವುದಿಲ್ವಾ? ಎಲ್ಲೋ ಒಂದು ಕಡೆಗೆ ಇದೇನೋ ನಾವು ಅನ್ಯಾಯ ಮಾಡ್ತಿದ್ದೀವಿ ಅಂತ ಅನಿಸೋದಿಲ್ಲ. ನಾನೇನು HK ಪಾಟೀಲ್ರ ವಕಾಲತನ ವಹಿಸ್ತಾ ಇಲ್ಲ. ಒಬ್ಬ ಸೀನಿಯರ್ ಲೀಡರು, ಒಬ್ಬ ಮುತ್ಸತ್ತಿ ಅಂತ ಹೇಳಿ ಎಲ್ಲ ಪಕ್ಷಗಳಿಂದ ಕರೆಸಿಕೊಳ್ತಕ್ಕಂಥವ್ರು, ಅಂಥವ್ರನ್ನ ಬದಿಗಿಟ್ಟು ನಾಗೇಂದ್ರ ಅಂತ ಚಾರ್ಜ್ ಶೀಟ್ ಆರೋಪಿಗೆ ನೀವು ಕೊಡ್ತೀರಿ. ನಂಬರ್ 1. ಅಲ್ಲ, ಇನ್ನು ನಂಬರ್ 2, ನಾಗರಾಜ್ ನಾಯಕ್ ಅವರು, ಈಗ ನಾಗೇಂದ್ರ ಅವ್ರಿಗೆ ಕೊಟ್ಟಿರೋದ್ರ ಹಿಂದೆ ಬಹುಶಃ ಅವರ ಒಂದು ಪ್ರಭಾವ ವರ್ಕೌಟ್ ಆಗಿ, ಪ್ರಭಾವ ಬೀರಿರುವಂಥದ್ದು ಎಲ್ಲೋ ಒಂದ್ ಕಡೆ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಕ್ಕೆ ಕಾರಣ ಆಯ್ತಾ? ಸೊ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಅವರು ಒಂದ್ ಕಡೆ ಒತ್ತಡ ಹೇರಿರಬಹುದಾ ಅನ್ನುವಂಥದ್ದು. ಹೈಕಮಾಂಡ್ ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ಳುವ, ತಾವು ಹೇಳಿದ್ರಿ ವಾಲ್ಮೀಕಿ ಹಗರಣದಲ್ಲಿ ಇನ್ನೂ ಕೂಡ ಅವ್ರ ಮೇಲೆ ಆರೋಪ ಇದೆ ಅಂತ, ಅದನ್ನೆಲ್ಲ ಪರಿಗಣನೆ ತೆಗೆದುಕೊಳ್ಳುವ. ಅಲ್ಲ, ಖಂಡಿತವಾಗಿ ಇದು ಒಂದೇ ಅದಕ್ಕೆ ಆದ್ರೆ ಅಡ್ಡಿಲಾಗಿತ್ತು. ಇನ್ನೊಂದು ಮಧು ಬಂಗಾರಪ್ಪನವರಿಗೂ ಸಹಿತ ಕೊಟ್ಟಿದ್ದಾರೆ. ಈಗ ಆಕಾಶ್ ಆಡಿಯೋ ವಿಡಿಯೋ ಎನ್ನುವಂತ ಒಂದು ಕಂಪನಿಯ ಪ್ರಕರಣದಲ್ಲಿ ಕಲಂ 138 ಎನ್ಐ ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕೆಳಗೆ ವಿಶೇಷ ನ್ಯಾಯಾಲಯದಿಂದ ಶಿಕ್ಷೆಗೊಳಪಟ್ಟಂತ ಒಂದು ವ್ಯಕ್ತಿಗೆ ಮತ್ತೆ ಕರೆದು ನೀವು ಮಂತ್ರಿಗಿರಿ ಕೊಡ್ತೀರಿ ಅಂತ ಹೇಳಿದ್ರೆ, ಅಂದ್ರೆ ಆರೋಪಿಗಳಿಗೆ, ಕನ್ವಿಕ್ಟ್ಗಳಿಗೆ ನೀವು ಈ ಮಂತ್ರಿಮಂಡಲ ರಚಿಸಿದ್ದೀರೋ ಅಥವಾ ಒಂದು ಶುದ್ಧ ಚಾರಿತ್ರ್ಯ ಹೊಂದಿದವರಿಗೆ ಅಥವಾ ಈ ನಾಡಿಗೆ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಎನ್ನುವಂಥ ಇರಾದೆಯಿಂದ ಈ ಮಂತ್ರಿಮಂಡಲವನ್ನು ರಚಿಸಿದಾರೋ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಇನ್ನು 3ನೇದಕ್ಕೆ ಬಂದ್ಬಿಡ್ತೀನಿ. ಈಗ ಸಂತೋಷ್ ಲಾಡ್ರ್ ಅವರಿಗೆ ಇಲ್ಲಿಗಲ್ ಮೈನಿಂಗ್ ಕೇಸ್ನಲ್ಲಿ ಸಹಿತ ಅವ್ರ ಮೇಲೆ ಸಹಿತ ಆಪಾದನೆ ಇತ್ತು. 2013ರಲ್ಲಿ ಆರೋಪಗಳು ಯಾವುದೋ ಆರೋಪಗಳು ಬಿಜೆಪಿ ಅವರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾರು ಆರೋಪಿತರು ಯಾರು ಇರಲೇ ಇಲ್ವಾ? ಲೆಟ್ ಮಿ ಕಂಪ್ಲೀಟ್ ಸರ್. ಯಾರು ಆರೋಪಿತರು ಇರಲೇ ಇಲ್ವಾ? ಅಪರಾಧಿಗಳಲ್ಲ, ಆರೋಪಿತರಷ್ಟೇ. ಇನ್ನೂ ಪ್ರೂವ್ ಆಗಿಲ್ಲ. ಆಪಾದನೆ ಇರತಕ್ಕಂಥದ್ದು ಯಾವುದೋ KP ಆಕ್ಟ್ಗಳಿಗೋ ಅಥವಾ ಇನ್ನಿತರ ಯಾವುದೋ ಪೆಟಿ ಓಪನ್ಸ್ಗಳಿಗೋ ಅಲ್ಲ. ಇಲ್ಲಿಗಲ್ ಮೈನಿಂಗ್ ಆಕ್ಟಿವಿಟೀಸ್ ನಲ್ಲಿ ದೊರೆಸ್ವಾಮಿ ಅವರೇ
ಅವರಿಗೆ ಮಂತ್ರಿಗಿರಿ ಕೊಡಬಾರದು ಅನ್ನುವಂಥ ಮಾತನ್ನು ಸಹಿತ ಹೇಳಿದಿರುವಂಥದ್ದು ತಾವು ರೀಕಲೆಕ್ಟ್ ಮಾಡ್ಬೋದು. 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರು ಏನು ಮಾಹಿತಿ ಮತ್ತು ಮೂಲಸೌಕರ್ಯ ಸಚಿವರಾಗಿದ್ರು, ಮಂತ್ರಿಗಿರಿ ಸಿಕ್ಕಂತ 6 ತಿಂಗಳಲ್ಲೇ ರಿಸೈನ್ ಕೊಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂತು. ಅವ್ರನ್ನೆಲ್ಲರನ್ನು ಕರೆದು ನಮ್ಮ ಮಂತ್ರಿ ಮಂಡಲದಲ್ಲಿ ನೀವು ಸೇರ್ಕೊಳ್ಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕರೆದು ಕೊಡ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಏನನ್ಬೇಕು ಈ ಮಂತ್ರಿ ಮಂಡಲಕ್ಕೆ? ಇದನ್ನು ಮಂತ್ರಿ ಮಂಡಳ ಅಂತ ಹೇಳಬೇಕೋ ಅಥವಾ ಆರೋಪಿಗಳ ಒಕ್ಕೂಟ ಅಂತ ಹೇಳಬೇಕೋ ಅಥವಾ ಆರೋಪಿಗಳು ಹೋಗಿ ಕೈಯನ್ನ ಮಿಲಾಯಿಸಿದ್ದಾರೆ ಅಂತ ಹೇಳಬೇಕೋ? ಎಲ್ಲೋ ಒಂದು ಕಡೆ ಮೊಸಳೆ ಬಾಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೈ ಕೊಟ್ಟಿದ್ದಾರೆ ಅಂತ ಅನಿಸೋದಿಲ್ವಾ ಈಗ ನಿಮಗೆ? ಅಲ್ಲ, ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ಬೇಕು. ಅದಕ್ಕೆ ಬರ್ತೀನಿ ಸರ್. ನಾನು ನಮ್ಮ JDS ವಕ್ತಾರ ಫಸ್ಟ್ ರಿಯಾಕ್ಷನ್ ಸರ್. ಇವತ್ತಿನ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಅಂತೂ ಯಾವಾಗ ಆ ಸಂಪುಟ ವಿಸ್ತರಣೆ, ಕಾಂಗ್ರೆಸ್ನವರಂತೂ ಕಾಯ್ತಾ ಇದ್ರು ಸಚಿವ ಸ್ಥಾನಾಕಾಂಕ್ಷಿಗಳು. 20 ಸ್ಥಾನಗಳಿಗೆ 60 ಜನ ಆಕಾಂಕ್ಷಿಗಳಿದ್ರು. ಏನು ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗಿದ್ದೇನು ಸಚಿವ ಸ್ಥಾನಾಕಾಂಕ್ಷಿಗಳು? ಡಿ ಕೆ ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಹೋಗುವುದು, ಮತ್ತೆ ನಿರಾಸೆ ಮಗುದೊಂದಿಗೆ ಬರೋದು, ಇವೆಲ್ಲವೂ ಆಗ್ತಾನೆ ಇತ್ತು. ಇನ್ನು ಇರೋದು 1 ವರ್ಷ 8 ತಿಂಗಳು, 20 ತಿಂಗಳಿದೆ. ಸೊ ಇದೆಲ್ಲದರ ನಡುವೆ ಅಂತೂ ಕೂಡ ಸಂಪುಟ ವಿಸ್ತರಣೆ ಆಗೋಯ್ತು. ವಿಪಕ್ಷವಾಗಿ ತಾವು ಹೇಗೆ ನೋಡ್ತೀರಿ ಅಂತ ಸರ್, ಮೊದಲನೇದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ನಮ್ಮದು ಬಹುಮತ ಇದೆ, ನಮ್ಮಲ್ಲಿ ಅಭಿವೃದ್ಧಿನೇ ಒಂದೇ ನಮ್ಮ ಮಂತ್ರ ಹಾಗೆ ಅಂತ ಹೇಳ್ತಕ್ಕಂಥ ಬಡಾಯಿ ಬಿಡ್ತಕ್ಕಂಥ ಕಾಂಗ್ರೆಸ್ ಏನು ಸರ್ಕಾರ ಇದೆ, ಈ ಒಂದು ಸಂಪುಟವನ್ನು ರಚನೆ ಮಾಡೋದಕ್ಕೆ 2 ತಿಂಗಳು ಸರ್. ರಾಜ್ಯದ ಜನ ಅದು ಎಂಥ ಪರಿಸ್ಥಿತಿ ಇದೆ, ಎಂಥ ಏನು ಇಲಾಖೆಗಳಲ್ಲೆಲ್ಲ ಏನು ಮಾಡ್ತಿದ್ದಾರೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಪರಿಸ್ಥಿತಿ ಏನಾಗಬೇಕು? ಯಾಕೆಂತಂದರೆ ಒಂದು ರೈತರು ಅದ ಮಾಡಿಕೊಂಡು ಬಿತ್ತನೆಗೆ ಕಾಯ್ತಾ ಇದ್ದಾರೆ, ಮಳೆ ಇಲ್ಲ, ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಅದರ ಅಂತ ಸಮಸ್ಯೆಗಳಿದೆ, ನೋಡೋರಿಲ್ಲ. ಇದು 2 ತಿಂಗಳು ಇವ್ರು ಯಾತಕ್ಕೋಸ್ಕರ ಇಷ್ಟೊಂದು ನಮ್ಮ ಬಹುಮತ ಅಂತ ಹೇಳ್ತಕ್ಕಂಥವ್ರು ನಾವೆಲ್ಲ ಒಟ್ಟಾಗಿದ್ದೆ ಅಂತಕ್ಕಂಥವ್ರು 2 ತಿಂಗಳು ಯಾತಕ್ಕೆ ತೊಗೊಂಡ್ರೆ ಇಷ್ಟು ಲೇಟ್ ಆಯಿತು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ. ಜೊತೆಗೆ ಇವತ್ತು ನೋಡಿರಿ, ಅಲ್ಲಿರ್ತಕ್ಕಂಥವ್ರು ಬಹುಪಾಲು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಪರ ಯಾರು ಬ್ಯಾಟಿಂಗ್ ಬಾರಿಸ್ತಾ ಇದ್ರೋ ಅಂಥವರೇ ಇದ್ದಾರೆ. ನೀವು ನೋಡ್ಬೋದು, ಯಾವಾಗ ಕುರ್ಚಿ ಬಿಡಬೇಕು ಅನ್ನೋ ವಿಷಯ ಬಂದಾಗ ಹಂತದಲ್ಲಿ DK ಕೈ ಮೇಲಾಗಿದೆಯೋ ಅಥವಾ 100ಕ್ಕೆ 100 DK ಕೈ ಮೇಲಾಗಿದೆ, 100ಕ್ಕೆ 100 ಅವ್ರದ್ದಾಗಿದೆ. ಅವ್ರ ಪರ ಯಾರು ಬ್ಯಾಟಿಂಗ್ ಮಾಡಿದ್ರೋ ಅವ್ರನ್ನೇ ಇವತ್ತು ಕೂರಿಸ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಮಾರಂಭದಲ್ಲಿ ಬರಬೇಕಾಗಿತ್ತು. ಇದೇ ಕಾರಣಕ್ಕೆ ಅವ್ರಿಗೆ ಬೇಸರ 100ಕ್ಕೆ 100 ಆಗಿದೆ. ಅದು ಇನ್ನು ನೋಡಿ, ಇನ್ನು ಕೇವಲ ಇನ್ನೊಂದು 2-3 ದಿವಸ ನೋಡಿ ಯಾವ ರೀತಿ ಸ್ಫೋಟಗೊಳ್ಳುತ್ತೆ ಅಂತೇಳಿ. ಅದರಲ್ಲೂ ಇವತ್ತು ಜೊತೆಗೆ ಬಹುಪಾಲು ಶಾಸಕರು ಇವತ್ತು ದಂಗೆ ಅಂದರೆ ಅವರ ಅಸಮಾಧಾನಗಳನ್ನು ಹೊರಗೆ ಹಾಕಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಇರ್ಬೋದು, ನಮ್ಮ ಎಂ ಕೃಷ್ಣಪ್ಪ ಮತ್ತು ಅವರ ಪುತ್ರರಾದಂಥ ಪ್ರಿಯಕೃಷ್ಣ ಅವರು ಇರ್ಬೋದು, ಜವರಾಯಗೌಡರು ಇರ್ಬೋದು, ಇನ್ನೂ ಅನೇಕ ಶಾಸಕರು. ಜವರಾಯಿಯವರು ಇಂಡಿ ಶಾಸಕರು, ನಮ್ಮಲ್ಲ ಇಂಡಿ ಶಾಸಕರು ಹೇಳ್ತಾ ಇರೋದು. ಓಕೆ, ಅವ್ರೇನು ಹೇಳ್ತಿದ್ದಾರೆ, ನಿಗಮ ಮಂಡಳಿ ನಾನು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟೋಗ್ಬಿಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಅನೇಕ ಶಾಸಕರು ಆ ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ಅರ್ಥ ಇದು ಯಾವ ರೀತಿಯಾದಂಥ ಇವ್ರು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾರೆ ಅಂದರೆ ರಾಜ್ಯವನ್ನು ಯಾವ ರೀತಿ ಇವರು ಅಧಿಕಾರ ನಡೆಸ್ತಾರೆ ಅಂತಕ್ಕಂಥದ್ದು ಇವರ ಒಂದು ನೋಡಿ. ಈಗ ಸದ್ಯಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಗೆ ಏನಾಗಿದೆ, ಅಧಿಕಾರ ಹೇಗೆ ನಡೆಸೋದ್ರಲ್ಲಿ ಇದನ್ನ ಇವರನ್ನ ಸಮತೋಲನೆ ಮಾಡಿದ್ರೆ ಸಾಕು ಅಂತಕ್ಕಂಥ ಯೋಚನೆಯಲ್ಲಿ ಅವರಿದ್ದಾರೆ. ಹಾಗಂದ್ರೆ ನಮ್ಮ ರಾಜ್ಯದ ಗತಿ ಏನಾಗ್ಬೇಕು ಸರ್? ಜನರು ಇವ್ರನ್ನ ಆರಿಸಿ ಬಂದು ಕಳಿಸಿದ್ದಕ್ಕೆ ಇದೇ ಇವ್ರು ಕೊಡ್ತಕ್ಕಂತಹ ಒಂದು ಗೌರವ ನೋಡಿ. ಇವಾಗಲೂ ಕೂಡ ಇಷ್ಟಕ್ಕೆ ನಿಂತಿಲ್ಲ ಇದು, ಇನ್ನೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಸ್ಫೋಟಗೊಳ್ಳುತ್ತೆ. ಅದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಯಾವ ರೀತಿ ಅವರು ಅದನ್ನು ತಲ್ಲಣಗೊಳಿಸ್ತಾರೆ ಅಂತಕ್ಕಂಥದ್ದನ್ನೇ ನಾವೆಲ್ಲ ನೋಡಬೇಕಾಗಿದೆ ಸರ್. ನಾವು ಪ್ರಮುಖವಾಗಿ ಇವತ್ತು ಸಚಿವರಾಗಿ ಪದಗ್ರಹಣ ಮಾಡಿದಂಥ 19 ಮಂದಿ ಹೆಸರು ಇನ್ನೊಮ್ಮೆ ನಾನು ಉಲ್ಲೇಖ ಮಾಡ್ತೀನಿ. ಮಳವಳ್ಳಿ ಕ್ಷೇತ್ರದ ಶಾಸಕರಾದ PM ನರೇಂದ್ರ ಸ್ವಾಮಿ, ಕನಕಗಿರಿ ಕ್ಷೇತ್ರದ ಶಾಸಕರಾದ ಶಿವರಾಜ್ ತಂಗಡಗಿ, ಹಾವೇರಿ ಕ್ಷೇತ್ರದ ಶಾಸಕರಾದ ರುದ್ರಪ್ಪ ಲಮಾಣಿ, ಮಾಯಕೊಂಡ ಕ್ಷೇತ್ರದ ಶಾಸಕರಾದಂತಹ KS ಬಸವಂತಪ್ಪ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರಾದ B ನಾಗೇಂದ್ರ, ಹಾಗೆಯೇ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ T ರಘುಮೂರ್ತಿ, ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾದ ಜಮೀರ್ ಅಹಮದ್ ಖಾನ್, ಶಿವಾಜಿನಗರ ರಿಜ್ವಾನ್ ಅರ್ಷದ್, ಕಲಘಟಗಿ ಸಂತೋಷ್ ಲಾಡ್, ಸೊರಬ ಕ್ಷೇತ್ರದ ಶಾಸಕರು ಮಧು ಬಂಗಾರಪ್ಪ, CS ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಕ್ಷೇತ್ರದ ಶಾಸಕರು, ಹಾಗೆಯೇ ಜೇವರ್ಗಿ ಕ್ಷೇತ್ರದ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್, ನಾಗಮಂಗಲ ಕ್ಷೇತ್ರದ ಶಾಸಕರು N ಚಲುವರಾಯಸ್ವಾಮಿ, ಅರಸೀಕೆರೆ ಕ್ಷೇತ್ರದ ಶಾಸಕ KM ಶಿವಲಿಂಗೇಗೌಡ, ಮಾಗಡಿ HC ಬಾಲಕೃಷ್ಣ. ಇನ್ನು ಏಕೈಕ ಸಂಪುಟದ ಮಹಿಳಾ ಸಚಿವೆ ಅಂದರೆ ಅದು ಗಾಯತ್ರಿ ಶಾಂತೇಗೌಡ, ಚಿಕ್ಕಮಗಳೂರು MLC ಅವರು.
ಇನ್ನು ಯಲಬುರ್ಗಾ ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ, ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ, ಶಿವರಾಜ್ ತಂಗಡಗಿ, ಬಿ ನಾಗೇಂದ್ರ ಅವರು ಅದೊಂದು ತಗೊಂಡೆ ಹೆಸರನ್ನ. ಹಾಗೆಯೇ ರುದ್ರಪ್ಪ ಲಮಾಣಿಯವರು ಕೂಡ ಸಚಿವರಾಗಿ ಪದಗ್ರಹಣ ಮಾಡಿದ್ರು. ಸೊ ಒಟ್ಟಾರೆಯಾಗಿ 19 ಮಂದಿ ಇವತ್ತು ಪದಗ್ರಹಣ ಮಾಡಿದ್ರು. ಇವರನ್ನ ಬಿಟ್ಟು ಗಾಯತ್ರಿ ಶಾಂತೇಗೌಡ ಅಲ್ವಾ, ಅವರೊಬ್ಬರನ್ನ ಬಿಟ್ಟು ಇನ್ನು 19 ಮಂದಿ ಸಚಿವರಾಗಿ ಪದಗ್ರಹಣ ಮಾಡಿದ್ರು. ಸೊ ಒಂದು ಚಾಂದ್ ಪಾಷಾ ಅವರೇ, ಬಹುಶಃ ಈಗ HK ಪಾಟೀಲ್ ಮೋಸ್ಟ್ ಸೀನಿಯರ್ ಲೀಡರ್, ಮೊದಲ ಹಂತದ ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲೇ ತನ್ನ ಹೆಸರು ಲಿಸ್ಟಲ್ಲಿಲ್ಲ ಅನ್ನುವಂಥದ್ದು ಅವ್ರ ಬೇಸರ ಕಾರಣ ಆಗಿತ್ತು. ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ನಮ್ಮ ಹೆಸರೇ ಇಲ್ಲ ಅನ್ನುವಂಥದ್ದು. ಅವರಷ್ಟೇ ಅಲ್ಲ, HC ಮಹದೇವಪ್ಪ ಅವ್ರ ಹೆಸರಿಲ್ಲ, ದಿನೇಶ್ ಗುಂಡ್ರಾವ್ ಅವ್ರ ಹೆಸರಿಲ್ಲ, ಪ್ರಮುಖವಾಗಿ ಅದರಲ್ಲೂ ಕೂಡ HK ಪಾಟೀಲ್ ಅವರ ಹೆಸರಿಲ್ಲದೆ ಇರುವಂಥದ್ದು ತೀವ್ರ ಬೇಸರ ತರಿಸಿದೆ. ರಾಯಚೂರು ಜಿಲ್ಲೆ ಅಂತ ಬಂದಾಗ ರಾಯಚೂರಿನಲ್ಲಿ ಹಂಪನಗೌಡ ಬಾದರ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಸೊ ಇಡೀ ರಾಯಚೂರು ಜಿಲ್ಲೆಗೆ ಯಾವೊಬ್ಬ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಕಾರಣ ಏನಿರಬಹುದು ಅಂತ ಸರ್, ಈಗ ತಾವು ಹೇಳದಂಥ ವ್ಯಕ್ತಿಗಳ ಬಗ್ಗೆ ಹೇಳೋದಾದರೆ HK ಪಾಟೀಲ್ರಾಗಲಿ, ದಿನೇಶ್ ಗುಂಡೂರಾವರಾಗಲಿ, ಮತ್ತೊಬ್ಬರ ಹೆಸರು ಹೇಳಿದ್ರಿ ತಾವು, HC ಮಹದೇವಪ್ಪ, ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಅಶೋಕ್ ಪಟ್ಟಣ್ಣ ಮಂತ್ರಿಗಳಾಗಕ್ಕೆ ಅರ್ಹತೆ ಇರುವಂಥ ವ್ಯಕ್ತಿಗಳೇ. ಇವರಿಗೆ ಈಗಾಗಲೇ ಪಕ್ಷ ಮೊದಲು ಕೂಡ ಅವ್ರನ್ನ ಸಚಿವರನ್ನಾಗಿ ಮಾಡಿತ್ತು. ಮೊನ್ನೆ 3 ವರ್ಷ ಕೂಡ ಅವರು ಸಚಿವರಾಗಿ ಕೆಲಸ ಮಾಡಿದ್ರು. ಇವರನ್ನ ಪಕ್ಷದ ಚಟುವಟಿಕೆಗೆ ಉಪಯೋಗಿಸ್ಕೋಬೇಕು, ಮುಂದಿನ 2028ಕ್ಕೆ ಇವರ ಅನುಭವದ ಧಾರೆಯನ್ನು ಎರಿಲಿ ಅನ್ನೋ ಉದ್ದೇಶದಲ್ಲಿ ನಮ್ಮ ಪಕ್ಷ ಈ ತೀರ್ಮಾನವನ್ನು ತಗೊಂಡಿರ್ಬೋದು. ಆಮೇಲೆ ಈಗ ನೀವು ನೋಡ್ತಾ ಇದ್ದಂಗೆ ಆದಷ್ಟು ಸ್ವಲ್ಪ ವಯಸ್ಸು ಕಡಿಮೆ ಇರೋಂಥವ್ರು ಜಾಸ್ತಿ ಇದ್ದಾರೆ, ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ. ನಮ್ಮಲ್ಲೇ ಒಂದು ಕೂಗೆದ್ದಿತ್ತು, ಈ ಹಿರಿಯರಲ್ಲೇ ಕೂಗೆದ್ದಿತ್ತು, ಏನು ಮಂತ್ರಿಗಳಾದವರೇ ಮಂತ್ರಿಗಳಾಗಬೇಕಾ ಅನ್ನೋ ಕೂಗೆದ್ದಿತ್ತು. ಹಾಗಾದ್ರೆ ಮಂತ್ರಿಗಳು ಅಲ್ಲದೆ ಇರುವಂತವ್ರು 6 ಬಾರಿ MLA ಯಾರು ಕೊಟ್ಟಿದ್ದಾರೆ ಹೇಳಿ? ಅದನ್ನ ಕೇಳಿ, ಭದ್ರಾವತಿ ಶಾಸಕರು ಯಾರು ಕೊಟ್ಟಿದ್ದೀರಿ? ಕೃಷ್ಣಪ್ಪ ಇದ್ದಾರೆ 5 ಬಾರಿ MLA ಆದವರು. ಸರ್, ಇನ್ನು MLC ಅವರು ಗಾಯತ್ರಿ ಎಲ್ಲರೂ ಅರ್ಹತೆ ಇರೋರು ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಇಲ್ಲಿ ಯಾರು ಅರ್ಹತೆ ಇಲ್ದಿರೋರು ಯಾರು ಇಲ್ಲ. ಇರೋ ಸ್ಥಾನ ಎಷ್ಟೋ ಎಲ್ರಿಗೂ ಕೊಡಕ್ಕಾಗಲ್ಲ. 50, 60, 70 ಜನ ಆಕಾಂಕ್ಷಿಗಳಿದ್ದಾಗ ಇವೆಲ್ಲ ಸಹಜವಾಗಿ ಆಗುತ್ತೆ. ಎಲ್ರಿಗೂ ಸಮಾಧಾನ ಪಡಿಸಕ್ಕಾಗಲ್ಲ. ಇವರು ಕೊಡದಿರ ಅವರು ಕೊಟ್ಟೆ ಕೂಡ ಅವರು ಇದೇ ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಪಕ್ಷದಲ್ಲಿ ಅಂತಾರೆ ಅಲ್ಲ, ಎಲ್ಲಾ ಪಕ್ಷಗಳಲ್ಲೂ ಈ ಅಸಮಾಧಾನದ ಹೊಗೆ ಏಳುತ್ತೆ. ಪ್ರಾರಂಭದಲ್ಲಿ ಅದನ್ನು ನಿಯಂತ್ರಿಸುವ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ. ಆಮೇಲೆ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತತ್ವ ಸಿದ್ಧಾಂತಗಳು ಗೊತ್ತಿರೋಂಥವ್ರೆ. ಹಾಗಾಗಿ ಇದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಬೆಳ್ಕೊಂಡು ಹೋಗೋದಿಲ್ಲ. ಹಾಗೆ ಹೇಳೋದಾದ್ರೆ ನಿಜವಾಗ್ಲೂ ಒಂದು ಅನ್ಯಾಯ ಆಗಿರುವಂತ ವ್ಯಕ್ತಿ ಇವತ್ತು ಬಾಯ್ಬಿಡ್ತಾ ಇಲ್ಲ. ಯಾರು? ಪಕ್ಷನಿಷ್ಠೆಗೆ ಸಲೀಂ ಅಹಮದ್ ಅವರು ತಮ್ಮ ವಿದ್ಯಾರ್ಥಿ ಜೀವನದಿಂದ ಅಖಿಲ ಭಾರತ ಕಾಂಗ್ರೆಸ್ NSY ಅಧ್ಯಕ್ಷರಾಗಿದ್ದಂಥವರು 45 ವರ್ಷಗಳ ಅವರಿಗೆ ಸುದೀರ್ಘವಾದಂತ ಒಂದು ಅನುಭವ ಅಂತವ್ರು ನಿನ್ನೆವರೆಗೂ ಬೆಳಿಗ್ಗೆವರೆಗೂ ಲೀಸ್ಟ್ ಬರೋರ್ಗು ಮಂತ್ರಿ ಇದೆ 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 ಅಂತಿತ್ತು. ದಿಢೀರ್ನೆ ಅವ್ರನ್ನ ಏನ್ ಮಾಡಿದ್ರು, ಸಭಾಪತಿ ಮಾಡಿದ್ರು. ಆದ್ರೂ ಕೂಡ ಆ ವ್ಯಕ್ತಿ, ನಾನು ಅವ್ರ ಜೊತೆ ಕೂತ್ಕೊಂಡಿದ್ದಾಗ ನಾನೇನೂ ಮಾತಾಡ್ಲಿಲ್ಲ. ಅವ್ರಿಗೆ ನನ್ನ ಮುಖಾನೇ ನೋಡಿದ್ರು. ಏನ್ ಪಾಷಾ ಅಂದ್ರು. ಏನ್ ಸರ್, ನಾನು ನಿನ್ಗೆ ಹೇಳಲಿಲ್ವಾ, ಪಕ್ಷದ ತೀರ್ಮಾನ ಏನೇ ಬಂದ್ರು ಅದನ್ನ ಪಾಲಿಸಬೇಕು ಅಂದ್ರು. ಆಕ್ಚುಲಿ ನಿಜವಾದ ಅನ್ಯಾಯ ಆಗಿರೋದು ಸಲೀಂ ಅಹಮದ್ ಅಂತವರಿಗೆ. ಪಕ್ಷದ ತೀರ್ಮಾನದ ವಿರುದ್ಧ ನಡ್ಕೊಂಡು ಜಮೀರ್ ಅವ್ರಿಗೆ ಕೊಟ್ರಲ್ಲ ಸ್ವಾಮಿ. ಹೇಳಿ ಸರ್, ಪಕ್ಷದ ದಾವಣಗೆರೆಯಲ್ಲಿ ಸೋಲ್ಸಕೊಂಡಿದ್ರಲ್ರಿ ನಿಮ್ಮನ್ನ. ಹೌದು, ನೀವು ನಮ್ಮ ಅವ್ರಿಗೆ ಕೊಟ್ರಲ್ರಿ. ಅದನ್ನೇ ಪಕ್ಷ ವಿರೋಧ ಚಟುವಟಿಕೆ ಅಂತ ಹೇಳಿ ಪ್ರೆಸ್ ಮೀಟ್ ನಡೀತಲ್ಲ. ಹೌದು, ಯಾರು ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅವ್ರಿಗೆ ಕೊಟ್ರಲ್ರಿ. ನೀವು ಅವರದ್ದು ಎನ್ನಲಾದ ಆಡಿಯೋ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಅದು ಉಂಟು ಮಾಡ್ತು. ನಮ್ಮ ಕೇಂದ್ರದ ನಾಯಕರುಗಳು ಅದನ್ನ ಬಗ್ಗೆ ತನಿಖೆ ಮಾಡಿದ್ದಾರೆ. ಪ್ರಭಾವ ಇದ್ದವ್ರಿಗೆ ಮಾತ್ರ ಮಂತ್ರಿಸ್ಥಾನ ಅಂತ ಅವ್ರಿಗೆ ಅದೇನು ಮಾಹಿತಿ ಬಂದಿದೆಯೋ, ನಾನು ಇರೋ ವಿಚಾರ ಹೇಳ್ತಾ ಇದ್ದೇನೆ, ಅದನ್ನ ಹೈಕಮಾಂಡ್ನವರು ನಾವು ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಖುದ್ದಾಗಿ ಅಲ್ಲಿ AICC ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದ್ರು. ಹಾಗಾಗಿ ಅವ್ರು ಏನ್ ತೀರ್ಮಾನ ಇದೆ, ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇದರಲ್ಲಿ ನನಗೆ ಮಂತ್ರಿಗಿರಿ ಕೊಡ್ತಾರ ಅಂತ ಹೇಳಿದ್ರೆ ಅವ್ರು ನಿರ್ದೋಷಿ ಅಂತ ಹೇಳಿದಾಗ ಆಯ್ತು. ನನಗೆ ಇದು ಮಾಹಿತಿಯ ಕೊರತೆ ಈ ವಿಚಾರದಲ್ಲಿ, ಆಯ್ತಾ ಸರ್? ಹಾಗಾಗಿ ಇಂಥವರೆಲ್ಲ ಇರೋವಾಗ ಪಕ್ಷದಲ್ಲಿ ಇದು ಸಹಜ. ನೋಡಿ, ಸಂಗಮೇಶ್ ಅವ್ರಿಗೆ ಗೊತ್ತು, ನನಗೆ ವೈಯಕ್ತಿಕ ಚೆನ್ನಾಗಿ ಗೊತ್ತು, ಎಲ್ಲರೂ ಗೊತ್ತು. ಬಟ್ ಅವ್ರಿಗೂ ಕೂಡ ಅನ್ಯಾಯನೇ. ಬಟ್ ಏನು ಮಾಡೋದು ಸರ್, ಕೆಲವು ಸಾರಿ ತೀರ್ಮಾನಗಳು ತಗೋಬೇಕಾಗುತ್ತೆ. ಯಾರಾದರೂ ಒಬ್ರು ತ್ಯಾಗ ಮಾಡಲೇಬೇಕಾಗಿ ಬರುತ್ತೆ, ಅಥವಾ ಅವ್ರಿಗೆ ಅದನ್ನು ಸಮಾಧಾನ ಪಡಿಸ್ತೀವಿ. ಅದೇನು ದೊಡ್ಡದಲ್ಲ. ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಸರ್, ಯಡಿಯೂರಪ್ಪನವ್ರ ಕಾಲದಲ್ಲಿ 4 ತಿಂಗಳು ಮಂತ್ರಿಗಳೇ ಇರಲಿಲ್ವಲ್ಲ ಸರ್.
ಅದಕ್ಕೆ ಬಗ್ಗೆ ಏನಾರ ಮಾತಾಡಕ್ಕಾಗುತ್ತಾ? ಆಮೇಲೆ ಎಷ್ಟು ಸಮರ್ಥ ಆಡಳಿತ ಕೊಡ್ತೀವಿ ನಾವು. ಹಾಗೆ ನಾವು ಕೊಡ್ತಾ ಇದ್ವಲ್ಲ ಸರ್, ಇದುವರೆಗೂ ಏನ್ ಮಾಡಿದ್ರಿ ನೀವು? ಸಮರ್ಥ ಆಡಳಿತ. ಇದುವರೆಗೂ ಏನಿತ್ತು ನಿಮ್ಮ ಕೂಗು? ಇನ್ನೂ ಏನ್ರಿ ಮಂತ್ರಿ ಮಂಡಲನೇ ಮಾಡಲಿಲ್ಲ. ನಮಗಿಂತ ಜಾಸ್ತಿ ಹಪಿ ಆತುರ ಕಾತುರ ಎಲ್ಲವೂ ಇವ್ರಿಗಿತ್ತು. ಅರೆ ನಮ್ಮ ರಾಜ್ಯ ಇದು, ನಮ್ಮ ರಾಜ್ಯ ಆಯ್ತು. ಮಂತ್ರಿ ಮಂಡಲ ಮಾಡಿದ ತಕ್ಷಣ ಇವನ್ ಸರಿ ಇಲ್ಲ, ಅವನ್ ಸರಿ ಇಲ್ಲ, ಸ್ವಾಮಿ ನಮ್ಮನೆ ಕತೆ ನಮಗ್ ಬಿಡಿ, ನಾವು ಸರಿಪಡಿಸ್ಕೋತೀವಿ. ಏನಾದರೂ ರಾಜ್ಯಕ್ಕೆ ಧಕ್ಕೆ ಬರುವಂತಹ ಪಕ್ಷ ಹೇಳ್ತದೆ ಸರ್, ನಾವು ಎಲ್ಲಾದ್ರಲ್ಲೂ ಕೂಡ ಎಲ್ಲ ಕೂಡ ನಾವು ಶುದ್ಧರು, ನಮ್ಮ ಪಕ್ಷ ಸಂವಿಧಾನಬದ್ಧವಾಗಿರುತ್ತೆ ಅಂತ ಮಾತಾಡ್ತಿರಲ್ಲ. ಈಗ ರಾಜ್ಯಕ್ಕೆ ಅನ್ಯಾಯ ಆಗುವಂತಹ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ನಾವು ಒಂದು ಕ್ಷಣ ಇಟ್ಕೊಳ್ಳೋದಿಲ್ಲ. ತಾವು ಹೇಳಿದ್ರಿ ನಾಗೇಂದ್ರ ಅವ್ರ ಬಗ್ಗೆ ಹೇಳಿದ್ರಿ. ನಾಗೇಂದ್ರನ ಆರೋಪಿ, ಅಪರಾಧಿ ಅಲ್ಲ, ಆಯ್ತಾ? ತನಿಖೆ ನಡೀತಿದೆ, ಆಯ್ತಾ? ಸಾಕಾಗುದಿಲ್ವಾ ಸರ್ ಸಾಕಾಗುದಿಲ್ವ ಅಷ್ಟು? ಸನ್ಮಾನ ಸಿದ್ದರಾಮಯ್ಯ ಸಚಿವ ಸ್ಥಾನದಿಂದ ರಿಸೈನ್ ಮಾಡ್ಲಿಕ್ಕೆ ಯಾಕೆ ಹೇಳಿದ್ರಿ? ಸಚಿವ ಸ್ಥಾನದಿಂದ ನಿರ್ಗಮಿಸಿ ಹಣ ಪಾಪ ಬಡವರ ಹಣ ತಿಂದಾರಲ್ರಿ. ಆಂಧ್ರ ಪ್ರದೇಶದ 500 ಅಕೌಂಟ್ಗಳಿಗೆ ಹಾಕ್ಸಿದಾರಲ್ರಿ. ಎಷ್ಟಿಗಳ ಹಣ? ರಾಜ್ಯದ ಗಡಿಯನ್ನೇ ತಿಂದಾಕ್ದಂತವ್ರನ್ನ ಮಂತ್ರಿ ಮಾಡಿದ್ರಿ. ಒಂದೇ ಕುಟುಂಬದ ಅಣ್ಣ ತಮ್ಮಂದಿರನ್ನ ಮಂತ್ರಿ ಮಾಡಿದ್ರಿ. 182 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ, ಬಡವರಿಗೆ ಸೇರಿದಿರುವಂತಹ ಹಣ ಮುಚ್ಕೊಂಡಿದ್ರಿ. ನಿಮ್ಗೆ ಯಾವ್ದು ಕಣ್ಣು ಕಾಣಲಿಲ್ಲ. ಅದೆಲ್ಲವೂ ಸರಿ. ರಾಜ್ಯದ ಗಡಿಯನ್ನೇ ಕಡಿದು ಹಾಕಿದಂತಹ ವ್ಯಕ್ತಿಗಳು ಅಣ್ಣ ತಮ್ಮಂದಿರು ಎಲ್ಲರನ್ನು ಮಂತ್ರಿ ಮಾಡಿದ್ರಲ್ಲ, ಅವತ್ತು ಯಾಕ್ರಿ ಮಾತಾಡ್ಲಿಲ್ಲ? ಬಹುಶಃ ತನ್ವೀರ್ ಸೇಠ್ ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಯತೀಂದ್ರ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿದ್ರೆ ಮೈಸೂರು ಜಿಲ್ಲೆಗೆ ಮಂತ್ರಿ ಸ್ಥಾನ ಬೇಕಿತ್ತು ಅನ್ನುವಂಥ ಒಂದು ಕೂಗಿತ್ತು. ಹೌದು. ತನ್ವೀರ್ ಸೇಠ್ ಕೂಡ ಬಹಳ ಆಕಾಂಕ್ಷಿಯಾಗಿದ್ರು, ಮತ್ತೆ ಮೋಸ್ಟ್ ಸೀನಿಯರ್ ಲೀಡರ್. ಇಲ್ಲ ಒಂದ್ ಕಡೆ ಜಮೀರ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರಿಂದಾಗಿ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ಕೈ ತಪ್ಪ ಅಂತ. ಈಗ ಸರ್ ನೋಡಿ, ನಾವು 3 ಜನ ಕೂಡಿ 3 ಪಾರ್ಟಿಗಳಿದ್ದೀವಿ. ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಮಂತ್ರಿಗಿರಿ ಹುದ್ದೆಯನ್ನ ಕೊಡ್ತಕ್ಕಂಥದ್ದು ಯಾರನ್ನೋ ಸಮಾಧಾನ ಮಾಡ್ಲಿಕ್ಕೋ ಅಥವಾ ಸುಭಿಕ್ಷುವಾದಂತ ಒಂದು ಆಡಳಿತವನ್ನ ಕೊಡ್ಲಿಕ್ಕೆ, ಒಳ್ಳೆ ಆಡಳಿತವನ್ನ ಇದಕ್ಕೆ ಒಂದು ಪ್ರಶ್ನೆಯನ್ನು ನಾವೇ ಹಾಕೊಳ್ಳೋದು ಒಳ್ಳೆಯದು. ಅಂದ್ರೆ ಯಾರ್ಯಾರನ್ನೋ ಸಮಾಧಾನ ಪಡಿಸ್ಲಿಕ್ಕೋ. ಈಗ ಇಲ್ಲಿ ನೋಡಿ, ರಾಹುಲ್ ಗಾಂಧಿಯ ವಿರುದ್ಧ ಏನೋ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನು ಕೊಟ್ಟರು ಅಂತ ಹೇಳಿ ರಾಜಂಡ್ರವರನ್ನ ಮಂತ್ರಿಗಿರಿಯಿಂದ ವಿಮುಕ್ತಿಗೊಳಿಸಿದ್ರು. ಆದರೆ ಇದೇ ನಿಮ್ಮ ಇವರು ತನ್ವೀರ್ ಶೇಟ್ ಅವರು ಇವತ್ತು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವರಿಗೆಲ್ಲ ಸ್ಥಾನಮಾನ ಕೊಡ್ತಾ ಇದ್ದಾರೆ. ತನ್ವೀರ್ ಶೆಟ್ಟರವರು ಅದನ್ನ ಯಾರಿಗೆ ಹೇಳಿದ್ದಾರೆ ಅಂತ ಹೇಳೋದು ಬಹಳ ಸ್ಪಷ್ಟವಾಗಿದೆ. ಇವತ್ತು ನೀವು ಹೇಳಿದಾಗೆ ತನ್ವೀರ್ ಶೆಟ್ಟರ ಮೇಲೆ ಈಗೇನು ಇವತ್ತು ಮಂತ್ರಿಗಿರಿ ಅನುಭವಿಸ್ತಾ ಇದ್ದಾರಲ್ಲ ಜಮೀರ್ ಅವರು, ಅವ್ರ ಮೇಲಿರುವಂತ ಆಪಾದನೆ ಇರಲಿಲ್ಲ. ಮೊನ್ನೆ ದಾವಣಗೆರೆಯಲ್ಲಿ ಇನ್ನೂ ಹಸಿಯಾಗಿದೆ ಸರ್ ಅದು ನೆನಪುಗಳು. ಅವ ಪಕ್ಷನೇ ಇದು ಇವ್ರನ್ನೆಲ್ಲ ಖಂಡಿಸುವಂತ ಈಗ ಸಿದ್ದರಾಮಯ್ಯನವರು ಅದಕ್ಕೆ ವಿರುದ್ಧ ಇದ್ದಾರೆ ಅಂತ ಹೇಳಿದ್ರು. ಅಂಥದ್ರಲ್ಲಿ ಇವತ್ತು ಮಂತ್ರಿಗಿರಿಯನ್ನ ತೆಗೆದುಕೊಂಡಿರುವಂಥ ದಾವಣಗೆರೆಯ ಮಂತ್ರಿಗಳು ಸಹಿತ ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಂತ ಜಮೀರನ್ನ ತಂದು ಆಯಕಟ್ಟಿನ ಸ್ಥಾನದಲ್ಲಿ ನೀವು ಕುಳಿಸ್ತೀರಿ ಅಂತ ಹೇಳಿದ್ರೆ, ತನ್ವೀರ್ ಶೇಟ್ ಅವರು ಎತ್ತಿರುವಂತ ಪ್ರಶ್ನೆಯಲ್ಲಿ ಏನ್ ತಪ್ಪಿದೆ ಎನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೇನೆ. ಇನ್ನು ಯಶವಂತರಾವ್ ಪಾಟೀಲ್ ರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಿಜೆಪಿ ಹೇಳಿಕೆ ಬಿಟ್ಬಿಡಿ, ಕಾಂಗ್ರೆಸ್ನವರ ಹೇಳಿಕೆಯನ್ನೇ ನಮೂದು ಮಾಡ್ಕೊಳ್ಳಿ ಸರ್. ಅವ್ರು ಏನಂತಾರೆ, ನಿಷ್ಠಾವಂತರಿಗೆ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಅಂತಾರೆ. ಯಾವುದರಲ್ಲಿ ಬಿಜೆಪಿ ಅಂತ ಹೇಳೋದಿಲ್ಲ, ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ಅನ್ನೋದಾಗಿ ಹೇಳ್ತಾರೆ. ಇನ್ನು ಸಂಗಮೇಶ್ನವರು ಭದ್ರಾವತಿಯಿಂದ ನಾನು 4 ಬಾರಿ ಆರಿಸಿ ಬಂದಿದ್ದೀನಿ, ನನ್ನನ್ನು ಪರಿಗಣಿಸೋದಿಲ್ವಾ ನೀವು ಕೇಳ್ತಾರೆ. ಇದನ್ನೆಲ್ಲ ಯಾವ ದೃಷ್ಟಿಕೋನ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಜಮೀರನ್ನ, ಈ ಸಂತೋಷ್ ಲಾಡ್ರವರನ್ನ, ಈ ಮಧು ಬಂಗಾರಪ್ಪರವ್ರನ್ನ, ಇಂಥವರಿಗೆಲ್ಲ ಸ್ಥಾನ ಕೊಟ್ಬಿಟ್ರಿ ಸ್ವಾಮಿ, ನಮಗ್ ಕೊಡೋದಿಲ್ವೇ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಯಾವ ಮಾನದಂಡಗಳು ಸರ್? ಯಾವ ಮಾನದಂಡ ಅಂತ ಕಾಂಗ್ರೆಸ್ಗೆ ಕೇಳಬೇಕಾಗಿದೆ. ಅಂದ್ರೆ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನ ಕೊಡಬೇಕೆನ್ನುವಂತ ಇರಾದೆ ನಿಮಗಿದೆಯೋ ಇಲ್ಲ? ಆರೋಪಿಗಳು ವಾಲ್ಮೀಕಿ ಹಗರಣದಲ್ಲಿ, ಅಷ್ಟೊಂದು ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವಂತ, ಸಿಬಿಐನಿಂದ ದೋಷಾರೋಪಣೆ ಪಟ್ಟಿ ಹೊರಿಸಿರುವಂತ ಈ ನಾಗೇಂದ್ರ ಅವರನ್ನ ತಂದು ನೀವು ಮಂತ್ರಿಗಿರಿಯಲ್ಲಿ ಕುಳಿಸ್ತೀರಿ, ಎಚ್ ಕೆ ಪಾಟೀಲ್ನ ನೇಪಥ್ಯಕ್ಕೆ ಸರಿಸ್ತೀರಿ ಅಂತ ಹೇಳಿದ್ರೆ ಎಲ್ಲೋ ಕಾಂಗ್ರೆಸ್ನವರು ಹಾದಿ ತಪ್ತಾರಂತ ಅನಿಸ್ತಾ ಇಲ್ವಾ ಸರ್? ಈಗ ಇನ್ನು ನಮ್ಮ ಪಕ್ಷದ ನಾಯಕರಾದ ಎಚ್ ಕೆ ಪಾಟೀಲ್ ಅವರ ಬಗ್ಗೆ ಇವರು ಹೇಳುವಂತ ಅಭಿಮಾನದ ಮಾತುಗಳು ಕೇಳಿದ್ರೆ ಹೆಮ್ಮೆ ಪಡ್ತಾ ಇದ್ದೀವಿ. ಸ್ವಾಮಿ, ಗುಣಕ್ಕೆ ಮತ್ಸರ ಪಡಬಾರದು. ನಮಗೆ ಹಿಟ್ಟು ಯಾವುದು ಬೂದಿ ಯಾವುದು ಅನ್ನುವಂತ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಾಂಗ್ರೆಸ್ನವರು ಎಲ್ಲರೂ ಸಹಿತ ಹಾಳು ಅನ್ನುವಂತ ಒಂದು ಕೆಟ್ಟ ಭಾವನೆಯೂ ನಮಗಿಲ್ಲ.
ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಒಳ್ಳೆಯವರು ಅನ್ನುವಂಥದ್ದಿಲ್ಲ. ಈಗ ಎಚ್ ಕೆ ಪಾಟೀಲರನ್ನ, ಜಮೀರ್ರನ್ನ, ಎಚ್ ಕೆ ಪಾಟೀಲರನ್ನ, ನಾಗೇಂದ್ರರನ್ನ ಒಂದು ತಕ್ಕಡಿಯಲ್ಲಿ ತೂಗಿದ್ರೆ ಸ್ವಾಮಿ ನೀವೇ ಹೇಳಿ, ನೀವು ಯಾರನ್ನ ಒಪ್ಕೊಳ್ತೀರಿ? ಯಾರನ್ನ ಒಪ್ಕೋಬೇಕು ಸರ್? ಅವ್ರ ನಿಮ್ಮ ಉದ್ದೇಶ ಎಚ್ ಕೆ ಪಾಟೀಲ್ರು ನನ್ನ ಸಂಬಂಧಿಕರಲ್ಲ, ಬಿಜೆಪಿಯ ಏನು ಮೆಂಬರ್ಗಳಲ್ಲ, ಅವರು ಬಿಜೆಪಿಗೆ ಬೇಕಾದವರಲ್ಲ. ನಾನು ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ ಸ್ವಾಮಿ, ಈಗ ನೋಡ್ರಿ, ಒಂದು ಬುಟ್ಟಿಯಲ್ಲಿ ಹಣ್ಣುಗಳಿದ್ದಾವೆ, ಬಲಗೈಯು ಎಡಗೈಯು ಇರುವಂತ ಸಂದರ್ಭದಲ್ಲಿ ನೀವು ಎಡಗೈನಲ್ಲಿ ಊಟ ಮಾಡ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತೀರಿ? ಎರಡು ಕೈಗಳು, ಹೌದು, ಕಾಂಗ್ರೆಸ್ಸಿಗೆ ಜಮೀರ್ರು ಕೈಯು, ಎಚ್ ಕೆ ಪಾಟೀಲ್ರು ಕೈಯು. ಇದರಲ್ಲಿ ಬಲಗೈ ಅಂತ ಹೇಳಿ ಎಚ್ ಕೆ ಪಾಟೀಲ್ ಪರಿಗಣಿಸಿ ಎರಡು ಕೈ. ಒಂದು ಸ್ವಾಮಿ, ಒಂದೇ ನಿಮಿಷ, ಸ್ವಲ್ಪ ಶಾಂತ ಪಾಶರಾಗ್ರಿ ನೀವು. ಹೇಳ್ತಿದ್ದೀರಂದ್ರೆ ಸ್ವಾಮಿ ಏನೋ ಅನ್ಯಾಯ ಆದಂಗೆ, ನಿಮಗೇನು ಅನ್ಯಾಯ? ನಾವು ರಾಜ್ಯಕ್ಕೆ ಅನ್ಯಾಯ ನಾನು ಮುಗಿಸ್ಕೊಳ್ತೀನಿ ಸರ್ ಪಾಶ್ ಅವರೇ. ಹೌದೌದು, ಈಗ ರಾಜ್ಯ ಸರ್ಕಾರ ಅಂತ ಹೇಳಿದ ಕೂಡಲೇ ಕಾಂಗ್ರೆಸ್ ಪಕ್ಷದ ಅಥವಾ ಡಿ ಕೆ ಶಿವಕುಮಾರ್ ಅವರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ. ಈ ರಾಜ್ಯದ ಹಿತಾಸಕ್ತಿಯನ್ನ ಕಾಯ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಡೆಸುವಂತ ಸರ್ಕಾರ ಇರಬಹುದು, ಆದ್ರೆ ನಮ್ದು ಸರ್ಕಾರ ಸ್ವಾಮಿ ಅದು. ಈಗ ನಾನೊಬ್ಬ ಸಾಮಾನ್ಯ ನಾಗರಿಕ, ಬಿಜೆಪಿ ವಕ್ತಾರ ಅನ್ನೋದು ಬಿಟ್ಬಿಡಿ, ನಾನೊಬ್ಬ ಸಾಮಾನ್ಯ ನಾಗರಿಕ, ನನಗೇನು ಅನ್ಯಾಯ ಆಗ್ತಾ ಇದೆ, ಮುಖ್ಯಮಂತ್ರಿಗಳ ಬಳಿ ಹೋಗ್ಬೇಕು, ಅವ್ರು ಕಾಂಗ್ರೆಸ್ ಪಕ್ಷದಿಂದ ಬಂದವರು ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಳ್ಳೋದಾ? ಅಥವಾ ನಾನು ಬಿಜೆಪಿ ಪಕ್ಷದಿಂದ ಬಂದಿದ್ದೀಯ ಅಂತ ಹೇಳಿ ಅವರು ನಾನು ದೂರ ಇರೋದಾ? ಈಗ ನೋಡಿ, ಸೊರಬದವರು ಇವರು ಬೇಳೂರು ಗೋಪಾಲ ವಿಸ್ತರಣೆ ಅಥವಾ ರಚನೆ ಅಂದ್ರೆ ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಜಾತಿ ಸರ್ಕಾರ ಸರಿಯಾಗಿ ನಡೆಸಲಿಲ್ಲ ಅಂದಾಗ ಮೈ ಆಪರ್ಚುನಿಟಿ ಮುಗಿಸ್ತೀನಿ. ಬೇಳೂರು ಗೋಪಾಲ ಕೃಷ್ಣರಾಯ್ತು, ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಇವತ್ತು ಪ್ರಿಯಾ ಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ಪ್ರಿಯಾ ಕೃಷ್ಣ ಅವರು ಇವತ್ತು ಬೆಂಗಳೂರಿನಲ್ಲಿ ಗಲಾಟೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ 12 ಶಾಸಕರು ಕೂಡಿ ರಾಜೀನಾಮೆ ಕೊಡ್ತೀರ ಅನ್ನುವಂತ ಒಂದು ಸುದ್ದಿ ಸಹಿತ ಬಂದಿದೆ. ನಾಳೆ ನೋಡಿ ಇವತ್ತು ಹಾಲಿದೆಯಲ್ಲ, ಹಾಲಿಗೆ ಹೆಪ್ಪಾಕಿದ್ದಾರೆ, ಹಾಲಿಗೆ ಹೆಪ್ಪಾಕಿದ್ದಾರೆ. ನಾಳೆ ನೋಡಿ, ನಾಳೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗ್ತದೆ? ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಒಂದಷ್ಟು ಅಸಮಾಧಾನಗಳು, ಅಬೇಗುದಿಗಳು, ಸಂಪುಟ ರಚನೆ ಅಥವಾ ವಿಸ್ತರಣೆ ಆಗ್ಬೇಕಾದ್ರೆ ಆಗಿದ್ದುಂಟು. ಅವಾಗೆಲ್ಲ ನೀವು ಸಮಾಧಾನ ಮಾಡಿಲ್ವೇ? ಅದೇ ರೀತಿ ಮಾಡ್ತಾರೆ ಕಾಂಗ್ರೆಸ್ನವರು. ಆರೋಪಿಗಳಿಗೆ ಮಂತ್ರಿ ಸ್ಥಾನ ಕೊಟ್ಬಿಟ್ಟು ಸಮಾಧಾನ ಮಾಡ್ತೀರಾ? ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆರೋಪಿಗಳಿಗೆ ಮಂತ್ರಿ ಸ್ಥಾನ ಕೊಟ್ಟು ಸಮಾಧಾನ ಮಾಡ್ತೀರಾ? ನಿಮ್ಮ ಸರ್ಕಾರ ಎಷ್ಟು ಜನ ಆರೋಪಿಗಳು? ನಿಮ್ಮ ಸರ್ಕಾರ ಯಾರು ಆರೋಪಿ ಇಲ್ವಾ? ದೇವರಾಜ ಟರ್ಮಿನಲ್ಲಿ ನಡೆದಂತಹ ಹಗರಣ ನಿಗಮದಲ್ಲಿ ಯಾರು? ನಮ್ಮ ಪಕ್ಷದವರ, ನಿಮ್ಮ ಪಕ್ಷದವರ? ನೋಡ್ರಿ, ಆರೋಪದಲ್ಲಿ ಕೂಡ ಜೈಲಿಗೆ ಹೋಗಿ ಬಂದ್ರಲ್ಲ, ಆರೋಪದಲ್ಲಿ ನಿಮ್ಮ ಪಕ್ಷದವರ, ನಮ್ಮ ಪಕ್ಷದವರ? ಆರೋಪಗಳಲ್ಲಿ ನೋಡಿ, ನಾನು ನಿಮ್ಗೆ ಹೇಳ್ತೇನೆ, ಯಡಿಯೂರಪ್ಪನವರ ಮೇಲೆ ಹಾಕಿರುವಂತ ಎಲ್ಲ ಪ್ರಕರಣಗಳನ್ನ ಹೈಕೋರ್ಟ್ ಕ್ವಾಶ್ ಮಾಡಿದೆ. ಆರೋಪ ಹಾಕಿದ ಮಾತ್ರಕ್ಕೆ ಅಲ್ಲ, ಆರೋಪ ಹಾಕಿದ ಮಾತ್ರಕ್ಕೆ ಅಲ್ಲ, ಯಡಿಯೂರಪ್ಪ ಎಲ್ಲಿದೆ ತಂದ್ರಿ? ಆರೋಪದಲ್ಲಿರುವಂತ ಹುರುಳನ್ನ ನೋಡ್ಬೇಕು. ಅಲ್ಲ, ನಿಮ್ ಪಕ್ಷದವ್ರ ಮೇಲೆ ಹಾಕಿಲ್ವ ಅಂತ ಕೇಳ್ತಾರಲ್ಲ, ನಿಮ್ ಪಕ್ಷದವ್ರ ಮೇಲೆ ಹಾಕಿಲ್ಲ ಅಂತ ಕೇಳ್ತಾರಲ್ಲ, ಒಂದು ಉದಾಹರಣೆ ಕೊಟ್ಟೆ. ಇದು ಈಗ ಸಬ್ಸಿಕ್ವೆಂಟ್ಲಿ ಹೈಕೋರ್ಟ್ ಕ್ವಾಶ್ ಹೇಳಿ, ದೇವರಾಜ ಟರ್ಮಿನಲ್ ಅಲ್ಲಿ ಯಾರು ದುಡ್ಡು ಉಂಗ್ದವ್ರು ಯಾರು? ಆಮೇಲೆ ಅಪರಾಧ ಆದ್ಮೇಲೆ ಬಂದಂತ ಇದೇನೋ? ಆಮೇಲೆ ಇವ್ರು ಹೇಳ್ತೀನಿ, ಒಂದೇ ಹೇಳ್ಬಿಡ್ತೀನಿ, ಮರ್ತು ಬಿಡ್ತೀನಿ. ಇವರು ಇಂಡಿಪೆಂಡೆಂಟ್ ಅವ್ರನ್ನೆಲ್ಲ ಹೇಳ್ಕೊಂಡು ಸರ್ಕಾರ ಮಾಡಿದ್ರಲ್ಲ, ಚಿನ್ನ ರನ್ನ ಅಂತ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳಿ ಅವ್ರಿಗೊಂದ್ಸಾರಿ ಮಂತ್ರಿ ಮಾಡಿ ಗೂಳಿಹಟ್ಟಿ ಶೇಖರ್ ವಿಧಾನಸಭೆಯಲ್ಲಿ ಬಟ್ಟೆ ಹರ್ಕೊಂಡು ಟೇಬಲ್ ಮೇಲೆ ಹತ್ಬಿಟ್ಟು ಅಯ್ಯಯ್ಯೋ ಅನ್ಯಾಯ ಅಂದ್ರಲ್ಲ, ಯಾರು ಸ್ವಾಮಿ? ನಾವು ಕರ್ಕೊಂಡ್ ಬಂದಿದ್ದವ್ರ ನೀವ? ನೋಡಿ, ಇವತ್ತು ಕಾಂಗ್ರೆಸ್ನ ವಕ್ತಾರರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೇನು ಇವತ್ತು ಸಂಪುಟ ರಚನೆ ಆಗಿರ್ತಕ್ಕಂಥದ್ದು ಏನಾಗಿದೆ ಅಂತಲೇ ನಮ್ಮ ವಕ್ತಾರ ಅರ್ಥ ಮಾಡ್ಕೊಂತ ಇಲ್ಲ. ಕಾಂಗ್ರೆಸ್ ಪಕ್ಷದ್ದೇನೆ, ಆದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆ ಸ್ವಾಮಿ ಜನಗಳ ಬಗ್ಗೆ. ಇವತ್ತು ಸನ್ಮಾನ್ಯ ನಾಗೇಂದ್ರ ಅಂತ ಕರ್ಕೊಂಬಂದು ನೀವು ಮಂತ್ರಿಮಂಡಲ ಮತ್ತೆ ಕೊಡ್ತೀವಿ ಅಂದ್ರಿ, ಸನ್ಮಾನ್ಯ ಸಿದ್ದರಾಮಯ್ಯ ಒಪ್ಕೊಂಡ್ರು ಎಲ್ಲಿ ಸದನದಲ್ಲಿ. ಹೌದು, ಭ್ರಷ್ಟಾಚಾರ ಆಗಿದೆ, 187 ಕೋಟಿ ಅಲ್ಲ 183 ಕೋಟಿಯಿಂದ ಒಪ್ಕೊಂಡ್ರು ಸ್ವಾಮಿ. ಇತಿಹಾಸದಲ್ಲಿ ಅವ್ರನ್ನ ಜೈಲ್ವಾಸ ಆಯ್ತು, ಅಂತವ್ರನ್ನ ರಿಸೈನ್ ಮಾಡಿದ್ರಿ, ಮತ್ತೆ ಅವ್ರಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ರೆ ಏನರ್ಥ? ನಮ್ಮ ರಾಜ್ಯ ಜನ ಅದನ್ನೆಲ್ಲ ನೋಡ್ಕೊಂಡು ಕುತ್ಕೋಬೇಕಾ?
ನಾವು ವಿರೋಧ ಮಾಡೋದು ಬೇಡವಾ, ನೀವು ಮಾಡ್ತಾರೆ ಸರಿಲ್ಲ ಅಂತ ಹೇಳಿ ಮತ್ತೆ ಅವ್ರಿಗೆ ಭ್ರಷ್ಟಾಚಾರ ಮಾಡೋದಕ್ಕೆ ಅವಕಾಶ ಕೊಡೋದ? ಅಪರಾಧ ಹಿನ್ನೆಲೆ ಉಳ್ಳವರನ್ನ ಮಂತ್ರಿ ಮಾಡಿದ್ರು ಅಂತ ನಿಮ್ಗೆ ಸರ್ಕಾರ ಗೊತ್ತಿಲ್ಲ? ಅಂದ್ರೆ ಹೇಳಿದ್ರು ನಿಮ್ಮ ಮನೆದ? ಒಂದ್ ನಿಮಿಷ ಯಾವ ಇಲ್ಲ, ಸರ್ಕಾರ? ನೋಡಿ ಮಾಡಿದಂತ ಸರ್ಕಾರ ಇನ್ನೊಂದು ಹೇಳ್ತೇನೆ. ಮಾಡಿದ? ಇವತ್ತು ನೋಡಿ ಸರ್, ಅದು ನಿಮ್ಮ ಅವ್ರದೇ BJP ಪಕ್ಷದ ಸರ್ಕಾರದ ಶಾಸಕರು ಸನ್ಮಾನ ಸಂಗಮೇಶ್ ಏನ್ ಮಾತಾಡ್ತಾ ಗೊತ್ತಾ ಸರ್? ಪಕ್ಷದ ಎಲ್ಲ ಕಾಂಗ್ರೆಸ್ ರಾಜ್ಯದ ಪಕ್ಷಕ್ಕೆ ಎಲ್ಲ 136 ಸೀಟ್ ಬಂದಿದೆ ಅಂತೇಳಿ ಅಹಂ ಬಂದಿದೆ. ಸ್ವಲ್ಪ ಜನ ಸೀಟ್ ಒಂದ್ 10 ಜನ ರಾಜೀನಾಮೆ ಕೊಟ್ಟರು ಪರವಾಗಿಲ್ಲ ಅಂತೇಳಿ ಅಹಂ ತೋರಿಸ್ತಿದ್ದಾರೆ. ಗೊತ್ತಾಗುತ್ತೆ ಸ್ವಲ್ಪ ನೀವು ಆಸೆ ಪಡ್ತಾ ಇದ್ದೀರಾ? ಅವ್ರು ಹೇಳಿದ್ದಾರೆ, ಸ್ವಾಮಿ, ಸಂಗಮೇಶ್ ಅವರು ಹೇಳಿದ್ದಾರೆ, ಶಾಸಕರು ಹೇಳ್ತಾ ಇದ್ದಾರೆ. ಅರ್ಥ ಇದು. ಅಲ್ಲಲ್ಲ, ನೀವು ಯಾಕೆ ಆಸೆ ಪಡ್ತಿದ್ದೀರಾ? ಸ್ವಾಮಿ ಇಲ್ಲೇ ನಾವ್ ಹೇಳಿದ್ರೆ ಅವ್ರು ಹೇಳಿದ್ದಾರೆ, ಸಂಗಮೇಶ್ ಹೇಳ್ತಿದ್ದಾರೆ. ನೋಡಿ, ಇವತ್ತು ಏನಾಗಿದೆ ಇಲ್ಲಿ ನೋಡಿ ಸರ್, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಆಗಿರ್ತಕ್ಕಂಥ ಬಣ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಣ, ಸನ್ಮಾನ್ಯ ಇಲ್ಲಿ ಸಿದ್ದರಾಮಯ್ಯ ಅವ್ರ ಬಣಕ್ಕೆ ಸುಮ್ಮನೆ ಕೂತ್ಕೊಳಕ್ ಆಗೋದಿಲ್ಲ. ಅವ್ರ ಬಣದಲ್ಲಿ ಇಲ್ಲ, ಸುಮ್ಮನೆ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತೇಳಿ ಆಲ್ರೆಡಿ, ಯಾಕೆಂದ್ರೆ ಇವತ್ತೆಲ್ಲರಿಗೂ ಗೊತ್ತಾಗಿದೆ, ನಮ್ಮ ರಾಜ್ಯದ ಜನತೆಗೆ ಇರ್ಬೋದು, ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಎಲ್ಲರಿಗೂ ಗೊತ್ತಾಗಿದೆ ಯಾಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಪ್ರಮಾಣ ವಚನ ಸಮಾರಂಭಕ್ಕೆ ಬರಲಿಲ್ಲ ಅಂತೇಳಿ. ಯಾಕೆ ಅಲ್ಲೇ ಇದ್ರು ಕೂಡ, ಬೆಂಗಳೂರಿಗೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲೇ ಇದ್ರು ಕೂಡ ಯಾಕೆ ಬಂದಿಲ್ಲ ಅಂತಂದ್ರೆ ಅವ್ರದ್ದು ಕ್ಲೀನ್ ಆಗಿ ಗೊತ್ತಾಗಿದೆ, ನನಗೆ ಬೇಕಂತ ನನ್ನ ಕಡೆ ಕೊಟ್ಟಿಲ್ಲ ಮಾಡ್ಕೊಳ್ಳಿ ಅಂತೇಳಿ. ಇವತ್ತು ಅವರು ಮುತ್ತುಸ್ವಾಮಿ ಹುಟ್ಟಿದ ಬೆಳೆಯಲ್ಲ ಮಾಡಿದ್ದಾರೆ ಜಾಸ್ತಿ ಇದೆ. ಆದ್ರೆ ಏನಾಗಿದೆ ಸರ್, ಇವತ್ತು ಈ ಮಂತ್ರಿಮಂಡಲ ಬರೀ ನೆಪ ಮಾತ್ರಕ್ಕೆ ಯಾರು ಕೂಡ ಸರ್ ನಮ್ಮ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿರ್ತಕ್ಕಂತಹ ಸಂಪುಟ ರಚನೆ ಅಲ್ಲ, ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಸಂಪುಟ ರಚನೆ. 2028 ಮುಂಬರುವಂತ ಚುನಾವಣೆ ಸ್ಟ್ರಾಟಜಿ ಅದು ಸರ್. ರಾಜ್ಯದ ಜನ ಇವಾಗಲೇ ಇವತ್ತು ಈ ಸಾರಿ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟು ಏನ್ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಮುಂದೆ ಇದೇ ರೀತಿ 2028ಕ್ಕೆ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಜನರಿಗೆ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ, ಜನರಿಗೆ 28ಕ್ಕೆ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಇವಾಗಲೇ ಬರ್ತಕ್ಕಂಥ GBA ಎಲೆಕ್ಷನ್ ನಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಜನ ಏನು ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಮಣ್ಣನ್ನ ಮುಕ್ಕಿಸ್ಬೇಕೋ ಮುಕ್ಕಿಸ್ತಾರೆ. ಯಾಕೆಂತಂದ್ರೆ ಹೇಳ್ತಕ್ಕಂಥದ್ದೊಂದು ಮಾಡ್ತಕ್ಕಂಥದ್ದೊಂದು ಎಲ್ಲ ಏನ್ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಇರ್ಬೋದು ಮತ್ತೆ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಜನ ಈ ಪಕ್ಷಕ್ಕೆ, ಈ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ, ರಸ್ತೆಗಳು ಮಾತಾಡ್ತಿದ್ದಾರೆ. ಆದ್ರೂ ಕೂಡ ಇವತ್ತಾಗಿರ್ತಕ್ಕಂಥ ಏನೊಂದು ಸಂಪುಟ ರಚನೆ ಆಗಿದೆ 2 ತಿಂಗಳ ನಂತರ ಆಗಿರ್ತಕ್ಕಂಥದ್ದು ಜನಪರವಾಗಿರ್ತಕ್ಕಂಥವ್ರು ಯಾರು ಅಲ್ಲ, ಬರೀ ಅವ್ರ ಪಕ್ಷಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೋಸ್ಕರ ಸಂಪುಟ ರಚನೆ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅದನ್ನು ಕೂಡ ಅವರೇ ಹೇಳ್ತಾರೆ. ಈಗ ಚಾಂದ್ಪಾಷ್ ಅವರ, ಈಗ ಒಂದ್ ಕಡೆ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಿದ್ದು ನಾವು ನೋಡ್ತಿದ್ವಿ. ಮತ್ತೊಂದು ಕಡೆ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ತನ್ವೀರ್ ಸೇಠ್ ಅವರು ಕೂಡ ಬೇಸರ ಹೊರ ಹಾಕಿದ್ದು, ಅವ್ರಿಗೆ ಸಚಿವ ಸ್ಥಾನ ಸಿಗಲ್ಲ ಅಂತ ಅವರು ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದು, ಅದು ನೋಡ್ತಿದ್ವಿ. ಅಂದರೆ ಮತ್ತೆ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಬೇಸರ ಹೊರ ಹಾಕ್ತಾ ಇರುವಂಥದ್ದು, ಇದ್ರ ಬಗ್ಗೆ ಕೂಡ ನಾವು ನೋಡ್ತಿದ್ವಿ. ಸೊ ಈ ಅಸಮಾಧಾನದ ಬೇಗುದಿಗೆ ಅದೇನು ಮದ್ದರಿತೀರಿ ನಾಳೆಯಿಂದ ಅದನ್ನು ಹೇಳಿ ಸರ್. ಮದ್ದರಿಯುವಂಥದ್ದು ರಾಜಕೀಯದಲ್ಲಿ ಅದು ಸೀಕ್ರೆಟ್ ಸರ್. ಅದನ್ನೆಲ್ಲ ನಾವು ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ನೀವು ಸೀಕ್ರೆಟ್ ಅದೆಲ್ಲವೂ ಕೂಡ ಈಗ ಇಲ್ಲ. ಯಾಕೆ ಹೇಳೋಣ ಸರ್? ನಮ್ಮನೆ ಮಕ್ಕಳು ಮುನಿಸಿಕೊಂಡಿರೋದಕ್ಕೆ ಅವರಿಗೆ ಯಾವ ರೀತಿ ಸಮಾಧಾನ ಮಾಡ್ಬೇಕು? ನಿಗಮ ಮಂಡಳಿ ತೋರಿಸ್ತಿರೋ ಅಥವಾ ಬೇರೆ ಇನ್ನೇನ್ ತೋರಿಸ್ತೀರಿ ಅವ್ರಿಗೆ? ನಮಗೆ ಕೆಲವು ಜನ ಖಂಡಿತವಾಗ್ಲೂ ಅವ್ರಿಗೆ ಆಲ್ರೆಡಿ ಹೇಳಿದೆ, ನಿಮ್ಮನ್ನ ತಗೊಳ್ತಾ ಇಲ್ಲಪ್ಪ, ನಿಮ್ಮ ಸೇವೆ ಪಕ್ಷಕ್ಕೆ ಬೇಕು ಅಂತ ಹೇಳಿ ತಗೊಂಡಿದ್ದೀವಿ ಕೆಲವ್ರನ್ನ. ಅಲ್ಲ, ಕೆಲವ್ರಿಗೆ ಗೊತ್ತೇ ಇಲ್ವಲ್ಲ. ಈಗ ನೀವು ಹೇಳಿದ್ರೆ 60 ಜನ ಯಾಕೆ ಸರ್ ಸಚಿವ ಸ್ಥಾನಾಕಾಂಕ್ಷಿಗಳು 20 ಸ್ಥಾನಕ್ಕೋಸ್ಕರ ಮುಗಿಬೀಳ್ತಾ ಇದ್ರು ಸರ್? ಮೊದ್ಲೇ ಹೇಳಿದ್ರೆ ಯಾಕೆ ಮುಗಿಬೀಳ್ತಾ ಇದ್ರು? ಆಸೆ ಇಲ್ಲ ಸಚಿವರಾಗೋದಕ್ಕೆ, ಯಾರು ಹೇಳಿದ್ವಿ ಅಂದ್ರಲ್ಲ, ಅದಕ್ಕೆ ಹೇಳೋದು ಎಲ್ಲರ ಕರ್ತವ್ಯ ಕೇಳ್ತಾರೆ. ಅವ್ರಿಗೂ ಗೊತ್ತಿದೆ ಇರೋದು ಇಷ್ಟೇ ಸ್ಥಾನ ಅಂತ, ಅವರವರ ಲಾಬಿ ಅವ್ರು ಮಾಡಿರ್ತಾರೆ. ಆ ಕಡೆಗೆ ಹೈಕಮಾಂಡ್ ಅಳೆದು ತೂಗಿ. ಅಶೋಕ್ ಪಟ್ಟಣ್ ಏನ್ ದೆಹಲಿಗೆ ಹೋಗಿದ್ದೆ ಅಶೋಕ್ ಪಟ್ಟಣ್. ಮತ್ತೆ ಇನ್ನೊಂದು ಕುತೂಹಲ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದು ಯಾರು ಕೂಡ ಗೆಸ್ ಮಾಡಿರಲಿಲ್ಲ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೆಸ್ ಮಾಡಿರಲಿಲ್ಲ ಸಚಿವ ಸ್ಥಾನ ಮಿಸ್ ಆಗುತ್ತೆ ಅಂತ. ಅವ್ರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದ ಕಾರಣ ಏನ್ ಸರ್? ಸರ್, ಪ್ರಾರಂಭದಲ್ಲೇ ಹೇಳಿದೆ, ಇವರೆಲ್ಲರೂ ಸಚಿವರಾಗಕ್ಕೆ ಅರ್ಹತೆ ಇರುವಂತವ್ರೆ. ಮತ್ತೆ ಯಾಕೆ ಮಿಸ್ ಆಯ್ತು ಅವ್ರಿಗೆ? ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಮಾಡ್ಕೊಡಕ್ ಆಗುತ್ತೆ ಸರ್. ಈಗ ನನಗೆ ಅರ್ಥ ಆಗ್ತಿಲ್ಲ, ನಾವು ಮಾಡಿದ ಮಂತ್ರಿಮಂಡಲದ ಬಗ್ಗೆ ಇವ್ರಿಗೆ ಯಾಕೆ ಇಷ್ಟು ಲಾಸ್ಟ್ ರಿಯಾಕ್ಷನ್ ಒಂದೇ ಲೈನಲ್ಲಿ ಹೇಳಿ. ಲಾಸ್ಟ್ ರಿಯಾಕ್ಷನ್ ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯನವ್ರದ್ದು ಏನಿತ್ತು ಅಪ್ಪ ಅಂತ ಕೇಳಿದ್ರೆ, ಸರ್ಕಾರ ನಿಮ್ಮದು ಅಂದರೆ ಡಿ ಕೆ ಶಿವಕುಮಾರ್ದು
ಸಿಸ್ಟಮ್ ಮಾತ್ರ ನನ್ನದೇ ಅನ್ನುವಂತ ಒಂದು ಭಾವನೆ ಇತ್ತು. ಇಲ್ಲ, ಅದು ನಿಮ್ಮ ಒಂದೇ ನಿಮಿಷ ಅಭಿಪ್ರಾಯ. ಸ್ವಾಮಿ, ಇಲ್ಲ, ಲೆಟ್ ಮಿ ಇಲ್ಲ. ಕಂಪ್ಲೀಟ್. ಅಲ್ಲ, ನೀವೇನೋ ಹೇಳ್ಬಿಟ್ರೆ ಮಾತಾಡ್ಬೇಡಿ, ನಿಲ್ರಿ. ಅದೇನೋ ಒಂದು ಇಲ್ಲ, ಅವಕಾಶ ಇಲ್ಲ, ಅಂತ ಹೇಳಿ. ತಯಾರಿಲ್ಲ. ನಮ್ಮಲ್ಲಿ ಗುಂಪುಗಾರಿಕೆ ಒಂದು ನಿಮಿಷ, ಇಲ್ಲ. ಅವಕಾಶ ಭಾಷಾ, ಬರ್ತದೆ ಸ್ವಾಮಿ. please. ಸರ್ಕಾರ ನಿನ್ನದು, ಸಿಸ್ಟಮ್ ಮಾತ್ರ ನನ್ನದೇ ಅಂದ್ಕೊಂಡಿದ್ರು ಸಿದ್ದರಾಮಯ್ಯನವರು. ಹಾಗೂ ಹೀಗೂ ಮಾಡಿ ಪ್ರಥಮ ಹಂತದಲ್ಲಿ ತಮ್ಮ ಮಗನನ್ನ ನುಗ್ಗಿಸ್ಬಿಟ್ರು. ಇನ್ನು ಎರಡನೇ ಹಂತದಲ್ಲಿ ಅನೇಕ ಜನರನ್ನು ನುಗ್ಗಿಸುವಂತ ತಯಾರಿ ಇತ್ತು, ಆದ್ರೆ ಅವರಿಗೆ ಸಮಾಧಾನ ಆಗಲಿಲ್ಲ. ಹಾಗಾಗಿ ಸಿದ್ದುವನ್ನ ಎದುರು ಹಾಕೊಂಡು ಈ ಸರ್ಕಾರ ಏನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ದಿನ ಬಾಳುವಂತ ಯಾವ ಪ್ರಮೇಯವೂ ಇಲ್ಲ. Last reaction. ಸರ್, ಈ ಒಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಯಾತಕ್ಕೆ ಸಂಪುಟ ರಚನೆ ಲೇಟ್ ಆಯ್ತು ಅಂತಂದ್ರೆ ಇವರಲ್ಲಿ ರೇಷಿಯೋ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಬಣ, ಹರಿಕೆ ಪ್ರಸಾದ್ ಬಣ, ಮತ್ತೆ ಹೈಕಮಾಂಡ್ ಬಣ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಬಣ. ಡಿಕೆ ಮತ್ತು ಸಿದ್ದು ಅಲ್ಲ, ಒಟ್ಟಿಗೆ ಹೋದ್ರು ಕೂಡ ಏನೆಲ್ಲ ಆಯ್ತು, ಎಷ್ಟು ದಿವಸ ಕಾಯ್ದ್ರು, ಡೆಲ್ಲಿಯಲ್ಲಿ ಕೂತ್ಕೊಂಡು ಏನೆಲ್ಲ ಪ್ರಭಾವಗಳು ನಡೆಸ್ತಿರ್ತಕ್ಕಂಥದ್ದು ಗೊತ್ತಿದೆ. ಇವತ್ತು ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ತುಂಬಾ ಕೋಪ ಇದೆ ಅವ್ರಿಗೆ, ಅವ್ರ ಕಡೆ ಆಗಿಲ್ಲ ಅಂತಕ್ಕಂಥದ್ದು, ಅವ್ರು ಸುಮ್ಮನೆ ಕೂತ್ಕೊಳ್ತಕ್ಕಂಥವ್ರಲ್ಲ. ಇನ್ನು ಮುಂದೆ ಇಷ್ಟು ಕೆಲವೇ ದಿನಗಳಲ್ಲಿ ನೋಡ್ತಾ ಇರಿ, ಇನ್ನು ಕೇವಲ ಜಾಸ್ತಿ ದೂರ ಬೇಡ, ವಾರ 15 ದಿವಸದಲ್ಲಿ ನೋಡ್ತಾ ಇರಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಸನ್ಮಾನ್ಯ ಸಿದ್ದರಾಮಯ್ಯ ಕಡೆಯಿಂದ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದ, ತಮಗೂ ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.